ಚಾನ್ಸ್ ಹಾಕೊಂತೀನಿ. ಏನಾರು ಅಲ್ಲಣ್ಣ ಮೊಬೈಲ್ ಏನಾರು ಕಳೆದೋಗಿ ಯೂಟ್ಯೂಬ್ ಏನಾರು ನಾನ್ ಬರ್ಲಿಲ್ಲ ತುಂಬಾ ಎಲ್ಲಾರನ್ನು ಮಿಸ್ ಮಾಡ್ಕೋತೀನಿ ಅಂತಂದ್ರೆ ಹುಡುಕ್ತೀರಾ ಬಂದು ಹಾಸನ್ಗೆ? ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಿನ್ ನಂಬರ್ ತಗೊಂಡಿದ್ನ ಆಲ್ರೆಡಿ. ಹ್ಮ್. ನೀನು ಯಾವಾಗ ಲೆಕ್ಚರರ್ ಆದೆ ಕೊಂಡಯ್ಯ ಅಂತಿದ್ದಾರೆ. ಅನಿತಾ ಅವರು ಹಾಯ್ ಅಂತಿದ್ದಾರೆ. ಓಕೆ ಬಾಯ್ ಅಂತಿದ್ದಾರೆ. ಕಾರ್ತಿಕ್ ಅಣ್ಣ ಅಯ್ಯೋ ದೇವ್ರೆ ಅಂತಿದ್ದಾರೆ ಕನ್ನಡತಿಯವರು. ಏನು ಅಂತ ಹೇಳಪ್ಪ, ಸ್ವಲ್ಪ ನಾವು ತಿಳ್ಕೊತೀವಿ. ಚೂಟಿ ಏನು ಅಂತ ಹೇಳು ಪ್ರಾಬ್ಲಮ್. ನನ್ ಬಗ್ಗೆ ನಿನ್ ಬಗ್ಗೆ ಎಲ್ಲ ಕಲ್ದಿರಣ್ಣ. ಆ ಹುಡುಗಿದೇನೋ ಪ್ರಾಬ್ಲಮ್ ಇರ್ತದೆ. ಹೊಟ್ಟೆ ಅಂತೆ ತೋರ್ಸಿ ಅವ್ರವ್ರ ಕಷ್ಟ. ಕುಮಾರಣ್ಣ ಕುಂಡಿಗೆ ಅಂತಿದ್ದಾರೆ. ಆ ಹೊಟ್ಟೆ ತೋರ್ಸಕ್ ಹೇಳಿದ್ರ ನೀವು ನನ್ನ ಈಗ? ಹೊಟ್ಟೆ ತೋರ್ಸು, ಕಾಲ್ ತೋರ್ಸು, ಕಣ್ ತೋರ್ಸು, ಎಲ್ಲಾ ತೋರ್ಸು. ಆಧಾರ್ ಕಾರ್ಡ್ ಮಾಡಿ ತೋರ್ಸ್ಬೇಡ. ಹ್ಮ್. ಚೂಟಿ ಮೆಸೇಜ್ ಬರ್ಲಿಲ್ಲ ಯಾವ್ದು. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಯಾರಿಗಾದ್ರೂ ಸಾರಿ ಕಣಪ್ಪ. ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, ನಾನು ಯಾರನ್ನೂ ಕಳ್ಕೊಳಕ್ ಇಷ್ಟಪಡಲ್ಲ. ಎಲ್ಲಾರ ಜೊತೆನೂ ಖುಷಿಯಾಗಿ ಮಾತಾಡ್ತೀನಿ ನನ್ ತರನೇ ಅಂತ. ಯಾರಿಗಾರ ಹರ್ಟ್ ಆಗಿದ್ರೆ ತುಂಬಾ ಸಾರಿ. ಅವ್ರವ್ರ ಮನೆ ಟೆನ್ಷನ್ ಅವ್ರವ್ರಿಗಿರ್ತೀಗ. ಕೊಂಡೆಯ ಮನೆ ಲೈಫ್ ಹೆಂಗು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಮನೆ ಪರಿಸ್ಥಿತಿ ಏನು ಅಂತ ನನಗ್ ಗೊತ್ತಿರುತ್ತೆ. ಚೂಟಿ ಮನೆ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಲೈವ್ ಬಂದು ಖುಷಿಯಾಗಿ ಮಾತಾಡೋಣ ಅಂತ ಬರ್ತೀವಿ. ಲೈಫಲ್ಲೂ ಬೇಜಾರು, ಲೈವಲ್ಲೂ ಬೇಜಾರು ಅಂದ್ರೆ ತುಂಬಾ ಕಷ್ಟ ಲೈಫ್. ಅಣ್ಣ ಮುಂದ್ಗೆ ನಿನ್ ಫೋಟೋ ಇಟ್ಕೊಂಡ್ ಕೂತ್ಕೋ. ನಿನ್ ಫೋಟೋ ಮಡ್ಗ ಅಲ್ಲಿರೋದು. ಫೋಟೋ ಇಲ್ಲ ಆಯ್ತಲ್ಲ ನಂದು ನೋಡಿ, ಇಲ್ವಾ? ಆ ಫೋಟೋ ಇಟ್ಕೊಂಡ್ ಮಡ್ಗಲ್ ಕೆಳಗೆ ಮಡ್ಗು. ಮುಂದೆ ತಕೊಂಬ. ನಿಮ್ ಹೆಂಡತಿ ನೋಡಿ ಹಂಗ ನಾ ಸ್ವಲ್ಪ ಖುಷಿ ಆಗೋಣ ಎಲ್ರಿಗೂನು. ನಿಮ್ ಹೆಂಡತಿ ಲೆವೆಲ್ ಬಂತ್ ನೋಡ್ರಿ ಅಂತ ಹೇಳು. ಇಬ್ಬರನ್ನು ತೋರ್ಸೋ. ಏನೋ ಇಬ್ಬರನ್ನು ತೋರ್ಸೋಣ. ಬೇಡಣ್ಣ, ಅಣ್ಣ ದೃಷ್ಟಿ ಆಗುತ್ತೆ. ನೀನ್ ಇಬ್ಬರನ್ನು ತೋರ್ಸು. ನಾನು ಸ್ಕ್ರೀನ್ ಶಾಟ್ ತಕೊಬೇಕು. ನಾನು ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಬೇಡ ಇರ್ಬೇಕಲ್ಲ. ಭಯ ಇರಿ ಎತ್ಕೊಂಡ್ಬಿಡ್ತು. ಚೂಟಿ ಬಸ್. ಎಲ್ಲರ ಜೊತೆ ಹೇಗೆ ಇರ್ತೀರಾ ಹಾಗೆ ಇರಿ ನನ್ ಜೊತೆನು. ಬಟ್ ನೀವು ನಿನ್ನೆ ನಡೆದಿದ್ದು ಇವತ್ತಿನ ದಿನ ತರಬೇಡಿ ಅಷ್ಟೇ ನಾನು ಹೇಳೋದು. ಇವತ್ತು ಇರ್ತೀವೋ ನಾಳೆ ಸಾಯ್ತೀವೋ ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು ಅಂತಿದ್ರೆ ನೋಡಿ. ನಾನ್ ಹೇಳೋದನ್ನೇ ಅವ್ರು ಹೇಳಿದ್ರು. ನಾನು ಬಾಯ್ ಬಿಟ್ಟು ಹೇಳ್ದೆ, ಅವ್ರು ಮೆಸೇಜ್ ಮಾಡಿದ್ದಾರೆ. ಕೊಂಡಣ್ಣ ಸುಮ್ನೆ ಇರಪ್ಪ ನೀನು ದೇವ್ರು ನೀನು ಅಂತಿದ್ದಾರೆ. ಅಣ್ಣ ಕೇಳಿಸ್ತಿದ್ಯಾ ಚೂಟಿ ಹೇಳ್ತಾ ಇರೋದು? ನಾನು ಎಲ್ಲ ನೋಡ್ತಾ ಇದ್ದೀನಿ, ಕಣ್ಣಾಗೆ ಓದ್ಬಿಡ್ತೀನಿ. ಇನ್ನೊಂದ್ಸಲಿ ಓದ್ತೀನಿ ನೋಡಿ. ಎಲ್ಲಾರ ಜೊತೆ ಹೇಗೆ ಇರ್ತೀರಾ ಹಾಗೆ ಇರಿ ನನ್ ಜೊತೆನು. ಬಟ್ ನೀವು ನಿನ್ನೆ ನಡೆದಿದ್ದು ಇವತ್ತಿನ ದಿನ ತರಬೇಡಿ ಅಷ್ಟೇ ನಾನು ಹೇಳೋದು. ಇವತ್ತು ಇರ್ತೀವೋ ನಾಳೆ ಸಾಯ್ತೀವೋ ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು ಅಂತಿದ್ರೆ. ಅಣ್ಣ ನಾನು ಕನೆಕ್ಟ್ ನಿಮ್ಮ ಕೂಡ ತುಂಬಾ. ತಂಗಿಗಿಂತ ನಾನು ನಿಮ್ಮ ನಾನು ನಿಮಗಿಂತ ಚಿಕ್ಕ ಹುಡುಗಿ, ನಿಮಗೂ ಗೊತ್ತು. ತಿದ್ದು ಬುದ್ಧಿ ಹೇಳಿ ಅಷ್ಟೇ ನಾನು ಹೇಳೋದು. ನಾನು ಬೇಜಾರಾಗ್ಬೋದು ಬಟ್ ಅದು 5 ನಿಮಿಷ ಅಷ್ಟೇ ಅಂತಿದ್ದಾರೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ನಾನು ನಿಮಗಿಂತ ಚಿಕ್ಕ ಹುಡುಗಿ, ನಿಮಗೂ ಗೊತ್ತು. ತಿದ್ದು ಬುದ್ಧಿ ಹೇಳಿ ಅಷ್ಟೇ ನಾನು ಹೇಳೋದು. ನಾನು ಆಗ್ಬೋದು ಬಟ್ ಅದು 5 ನಿಮಿಷ ಅಷ್ಟೇ ಅಂತಿದ್ದಾರೆ. ಚೂಟಿ ಐ ಲೈಕ್ ಇಟ್ ಅಂತಿದ್ದಾರೆ ಕಾರ್ತಿಕ್ ಅಣ್ಣ. ನೀನ್ ಮುಂಚಿನ ತರ ಮಾತಾಡಮ್ಮ, ನಂಗೆ ಅಷ್ಟೇ ಸಾಕು. ನೀವ್ ಮುಂಚೆ ಹಂಗೆ ಖುಷಿಯಾಗಿ ಮಾತಾಡ್ತಿದ್ರು ಹಂಗ್ ಮಾತಾಡಿ ಸಾಕು, ನಂಗೆ ಅಷ್ಟೇ ಕೇಳೋದು ನಾನು. ನೀವು ಹೊರಗಡೆ ಮನೇಲಿ ಏನಾರ ಮಾಡ್ಕೊಳ್ಳಿ ನಾನು ಕೇಳಲ್ಲ. ಇಲ್ಲಿ ಲೈವ್ ಅಲ್ಲಿ ಬಂದಾಗ ಎಲ್ಲಾ ಜೊತೆ ಮುಂಚೆ ಹಂಗೆ ನಗ್ನಗ್ತಾ ಪ್ರತಿ ಮೆಸೇಜ್ಗೂ ನಗೋ ಸಿಂಬಲ್ ತರ ಹಾಕ್ತಾ ಇದ್ರಲ್ಲ, ಆ ತರ ಖುಷಿಯಾಗಿ ಮಾತಾಡಿ ನಮಗೂ ಖುಷಿ ಆಗುತ್ತೆ. ಅಥವಾ ನನ್ನಿಂದ ಏನಾರು ಯಾರಿಗಾದ್ರೂ ಏನಾರು ಮಾತಾಡೋ ಬರ್ದಲ್ಲಿ ಏನಾದ್ರು ಅಪ್ಪಿ ಏನಾರ ಮಾತಾಡಿದ್ರೆ ಸಾರಿ ಅಂತ ನಾನೇ ಕೇಳೋದ್ನಲ್ಲ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅದು. ಅದೇನಣ್ಣ ಅದು ಕಿತ್ಲೆ ಹಣ್ಣು ಸತ್ತು ಬಿದ್ದೈತೆ. ಅದ್ ಯಾಕೆ ಹಿಂಸೆ ಕೊಟ್ಟಿದ್ರೆ ಕಿತ್ಲೆ ಹಣ್ಣಿಗೆ? ನೀವು ತಿಂದಾಯ್ತಾ? ಇಲ್ಲಿ ತೋರಿಸಿ ತಟ್ಟೆನ. ಅವರು ಕಾರ್ತಿಕ್ ಅಣ್ಣ ಅಪ್ಪು ಅವ್ರಿಗೋಸ್ಕರ ಕಾಯ್ತಾ ಇದಾರೆ. ಅವ್ರು 10 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯ್ತು ಹೋಗಿ, ಇನ್ನೂ ಬಂದಿಲ್ಲ. ಮನೆ ವಿಷಯ ಯಾವುದೂ ಇಲ್ಲ ನಂಗೆ ಅಣ್ಣ ಅಂತಿದ್ದಾರೆ. ಮನೆಯ ವಿಷಯ ಯಾವುದೂ ಇಲ್ಲ ನಂಗೆ ಅಣ್ಣ ಅಂತಿದ್ದಾರೆ. ಅಲ್ಲ ಮನೆಯ ವಿಷಯ ಇದ್ರೂನು ನಾವೇನು ಈ ಪರ್ಸನಲ್ ಕೇಳಲ್ಲ. ಯಾರನ್ನಾದ್ರೂ ಕೇಳ್ತೀವ ನಾವು?
ನಿಮ್ ಮನೆಯವ್ರ್ ಏನ್ ಕೆಲ್ಸ ಮಾಡ್ತಾರೆ? ನಿಮ್ ಮದ್ವೆ ಆಗಿದ್ಯಾ? ನೀವ್ ಯಾವ ಊರು? ನಾವ್ ಅದನ್ನೆಲ್ಲ ಕೇಳ್ತೀವ ನಾವ್ ಯಾವತ್ತೂ